ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬ್ಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 0847225
6163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಜಿಲ್ಲೆಗಳ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ವಲಯ ಮಟ್ಟದ ನಮ್ಮೂರು ಶಾಲೆ ಉಳಿಸಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಎಐಡಿಎಸ್ಒ ಸಂಘಟನೆಯ ತುಳಜಾರಾಮ್ ಹೇಳಿದರು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸ್ವಚ್ಛತಾ ವಾಹಿನಿ ವಾಹನದ ಚಾಲಕರುಗಳಿಗೆ ಉದ್ಯೋಗ ಭದ್ರತೆ ಮತ್ತು ಸೂಕ್ತ ಸಮಯಕ್ಕೆ ಸಂಬಳ ಗೌರವಧನ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ನಗರದ ಜಗತ್ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಮನವಿ ಸಲ್ಲಿಸಿದರು. ಇದು ಎಐಡಿಎಸ್ಒ ರಾಜ್ಯ ಸಮಿತಿಯಿಂದ ಇದನ್ನು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಮಾರ್ಚ್ 14ಕ್ಕೆ ಒಂದು ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಸಮಾವೇಶ ನಡೀತಿದೆ. ಇವತ್ತಿನ ಇಡೀ ರಾಜ್ಯದಲ್ಲಿ KPS ಮ್ಯಾಗ್ನೆಟ್ ಶಾಲೆಗಳಂತೇಳಿ ಈ ಹೆಸರು ಮೇಲೆ 6,000 KPS ಶಾಲೆಗಳನ್ನ ತೆಗೆದು 40,000 ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡ್ತಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 300 ಶಾಲೆಗಳನ್ನ ಓಪನ್ ಮಾಡಿ ಸಾವಿರಾರು ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡ್ತಿದ್ದಾರೆ. ಒಂದ್ ಕಡೆ ಈ ಭಾಗದವರು ಶಾಲೆಗಳ ಕಳ್ಕೊತಿದ್ದಾರೆ, ಜೊತೆಗೆ ಈ ಭಾಗದ ಅಭಿವೃದ್ಧಿಗಾಗಿರುವಂತ ಏನು KKIDB ಫಂಡ್ಸ್ ಇದೆ ಅದನ್ನು ಕೂಡ ಕಳ್ಕೊಳ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಇವತ್ತು ಶಾಲೆಗಳ ಬಂದ್ ಮಾಡೋಕೆ ಜನಗಳ ದುಡ್ಡನ್ನ ಯೂಸ್ ಮಾಡ್ತಿದ್ದಾರೆ. ಇದನ್ನ ವಿರೋಧಿಸ್ಬಿಟ್ಟು KPS ಮ್ಯಾಗ್ನೆಟ್ ಶಾಲಾ ಯೋಜನೆ ಏನಿದೆ ಅದು ರದ್ದಾಗ್ಬೇಕಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಯಿತು. ಕರ್ನಾಟಕ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ನೀಡದ ಕಾರಣ ಬೇಸರವಾಗಿದೆ. ಹೀಗಾಗಿ ಬಿಜೆಪಿ ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಿದ್ದೇನೆ ಎಂದು ಲಿಂಗರಾಜ್ ಪಾಟೀಲ್ ಹೇಳಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 37 ವರ್ಷಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೇನೆ. ಪಕ್ಷ ನೀಡಿದ ಹಲವು ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದೇನೆ. ಈಗ ಟಿಕೆಟ್ ನೀಡದ ಕಾರಣ ನನಗೆ ನೋವಾಗಿದೆ ಎಂದು ಭಾವುಕರಾದರು. VS ಸಂಕನೂರ್ ಅವರಿಗೆ ಟಿಕೆಟ್ ನೀಡಲಾಗಿದೆ. ಅದನ್ನು ಬದಲಾಯಿಸಿ ನನಗೆ ಟಿಕೆಟ್ ನೀಡಲು ಇನ್ನೂ ಸಮಯವಿದೆ. 8 ದಿನಗಳಲ್ಲಿ ವರಿಷ್ಠರು ಈ ಬಗ್ಗೆ ತೀರ್ಮಾನ ಮಾಡದಿದ್ರೆ ನನ್ನ ಮುಂದಿನ ನಿರ್ಧಾರ ಪ್ರಕಟಿಸುತ್ತೇನೆ ಎಂದರು. ಬಿಜೆಪಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ರಾಜ್ಯದಲ್ಲಿ ಪಕ್ಷ ಬೆಳೆದೇ ಇರುವುದಕ್ಕೆ ಇದೇ ಕಾರಣ. ಹುಬ್ಬಳ್ಳಿ ಧಾರವಾಡದಲ್ಲಿ ಪರ್ಯಾಯ ರಾಜಕೀಯ ಶಕ್ತಿ ಬೆಳೆಯಬಾರದು ಎಂದು ನನಗೆ ಟಿಕೆಟ್ ತಪ್ಪಿಸಿರುವ ಸಾಧ್ಯತೆ ಇದೆ. ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ಎಂದು ಹೇಳಿದರು. ಯಾರ ಕೈಯಲ್ಲೂ ದುಡ್ಡಿಲ್ಲ ಆದಾಗ, ಯಾರ ಕೈಯಲ್ಲಿ ಗಾಡಿ ಇಲ್ಲದಾಗ ಎಲ್ಲ ಕಡೆ ಸುತ್ತಾಡಿ ಎಲ್ಲರ ಜೊತೆ ಸಮನ್ವಯ ಸಾಧಿಸ್ಕೊಂಡು ಸಂಘಟನೆ ಮಾಡಿದ್ದು ಎಲ್ಲ ಮರ್ತು ಬಿಟ್ಟಾರೆ. ಇವತ್ತು ಅಧಿಕಾರಿಗಳಲ್ಲಿ ಇರುವಂಥ ಎಲ್ಲ ನಮ್ಮ ನಾಯಕರು ನೋಡ್ರಿ, ನಾ ಅದಕ್ಕೆ ಹೇಳಿದ್ನಲ್ಲ 8 ದಿನ ನಾನು ಟ್ರೈನ್ ಕೊಡ್ತೀನಿ. ಇಲ್ಲ ಬೇಡ, ನಾನು ಬ್ಲಾಕ್ ಮೇಲ್ ಮಾಡಿಲ್ಲ, ಮಾಡೋದಾಗಿ ನೀ ಎಂದೂ ಮಾಡ್ತಿದ್ದೆ. ಇಲ್ಲ ಹೌದು, ಯಾಕಂದ್ರೆ ನೋಡಿ, ಈಗ ನಾನು ಶಿಸ್ತು ಸಮಿತಿ ಅಧ್ಯಕ್ಷನಾಗಿ ಪಕ್ಷದ ವಿರುದ್ಧ ಅಂತೂ ಹೇಳಕ್ ಬರೋದಿಲ್ಲ ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಇದು ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಪಕ್ಷದ ತೀರ್ಮಾನ ತಪ್ಪಂತೂ ಹೇಳ್ತಾ ಇದ್ದೀನಿ. ಅದೇ ಈಗ ಒಬ್ಬ ಶಿಸ್ತು ಸಮಿತಿ ಅಧ್ಯಕ್ಷನಾಗಿ ನಾನು ಹೇಳೋದು ತಪ್ಪಾಗ್ತದೆ, ಅನ್ಯಾಯ ಆಗಿದೆ ಅಂತ ಹೇಳೋದು. ಅದಕ್ಕೆ ನಾನು ಇವತ್ತು ರಾಜೀನಾಮೆ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ. 90% ಜನ ನಿಮ್ಮ ಪರವಾಗಿ ಕೇಳ್ಕೊಂಡಿದ್ರಿ, ಎಲ್ಲ ನನ್ನ ಪರವಾಗಿ ಹೇಳಿದ್ದಾರೆ. ಅದನ್ನೇ ನಾನು ಪ್ರಶ್ನೆ ಮಾಡಿದ್ದೀನಿ. ಪ್ರಶ್ನೆಗೆ ಉತ್ತರ ಇನ್ನೂ ಬಂದಿಲ್ಲ. ನಾನು ಮಾತಾಡ್ತೀನಿ. ಇಲ್ಲಿವರೆಗೆ ಇನ್ನೊಂದು ಹೇಳಬೇಕಂತಂದ್ರೆ ಮಜಾ ಅಂತಂದ್ರೆ, ಆ ಘೋಷಣೆ ಆಗಿದೆ ಅಂತ ಅಭ್ಯರ್ಥಿ ಇವತ್ತು ಸಂಕನೂರವರು ಇಲ್ಲಿವರೆಗೂ ನನಗೆ ಫೋನ್ ಮಾಡಿಲ್ಲ. ವಿಚಿತ್ರ ಅನಿಸ್ತದ. ಹಂಗಲ್ಲ ಇಷ್ಟು ವರ್ಷ ಅವ್ರು ನನಗೆ ಗುರುಗಳು ಅಂತಾರೆ. ಮತ್ತೆ ನಾನು ಅಲ್ರಿ, ನೀವು ಹಿರಿಯರಿದ್ದೀರಿ, ನೀವು ಗುರುಗಳು ಅಂತೇಳಿ ನಾನು ಅವರಿಗೆ ಕಾಲು ಬಿದ್ದು ಹೇಳಿದ್ದೀನಿ, ದಯವಿಟ್ಟು ನೀವು ನಿಂತು ಮಾಡಿರಿ ನಂದು ಇಲೆಕ್ಷನ್, ನೀವು ಅದು ಬಿಟ್ಟುಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಹೀಗಿದ್ದಾಗ ಬೇಜಾರಾಗ್ತದೆ. ಅದ್ರ ಸಲ ಮತ್ತು ಇನ್ನೇನು ಮಾಡಿದ್ರಿ, ನಾನು ಅಂದರೆ 37 ವರ್ಷ ದುಡಿದಕ್ಕೆ ಇವತ್ತು ನನ್ನ ಸ್ವಂತಕ್ಕೆ ನನಗೇನು ಬೇಕಾಗಿಲ್ಲ ರೀ. ಒಬ್ಬ ಪ್ರತಿನಿಧಿಯಾಗಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಥವಾ ಒಬ್ಬ ರೋಲ್ ಮಾಡೆಲ್ ಆಗಿ ಒಬ್ಬ ಏನೋ ಒಂದು ಕೆಲಸ ಮಾಡ್ಬೇಕಂತ ನಾನು ಕನಸು ಕಂಡಿದ್ದೀನಿ. ನಾನು ಒಂಥರ ಹುಚ್ಚನ ಅಂತಾರೆ ನನಗೆ. ಅದಕ್ಕೆ ಇವತ್ತು ಮತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾ ಇದ್ದಿಲ್ಲ. ಸದ್ಯಕ್ಕಂತೂ ರಾಜ್ಯ ಶಿಸ್ತು ಸಮಿತಿಗೆ ರಾಜೀನಾಮೆ ಕೊಟ್ಟಿದ್ದೀನಿ.
ಲಿಂಗರಾಜ್ ಪಾಟೀಲ್ಗೆ ನೇರವಾಗಿ ಮಾತಾಡೋ ಧೈರ್ಯ ಇಲ್ಲ, ಏನು ಸರ್ ನೋಡ್ರಿ, ನೇರವಾಗಿ ಒಂದು ನಿಮಿಷ, ರಾಜ್ಯದಲ್ಲಿ ಎಲ್ಲ ಕಡೆ ನೇರವಾಗಿ ಮಾತಾಡಿ ಕೆಟ್ಟದವನು ಲಿಂಗರಾಜ್ ಪಾಟೀಲ್ ಗೊತ್ತಿರಲಿ. ಇಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೋರ್ ಕಮಿಟಿ ಒಳಗಿರ್ಬೋದು, ಕೆಲವೊಂದು ವಿಷಯದಲ್ಲಿ ನೇರವಾಗಿ ಮಾತಾಡಿ ಕೆಟ್ಟದವನು ಲಿಂಗರಾಜ್ ಪಾಟೀಲ್. ರಾಜ್ಯದ ಕೆಲವೊಂದು ವಿಷಯದಲ್ಲಿ ಕೂಡ ನೇರವಾಗಿ ಮಾತಾಡಿ ಇವತ್ತು ನನಗೆ ಎಷ್ಟೋ ಅವಕಾಶಗಳು ತಪ್ಪಿದ್ದಕ್ಕೆ ಮೇಲಿನ ಕೆಲವರು ನಾಯಕರು ಇದ್ದಾರೆ. ಯಾಕೆ ಅವ್ರ ಬಗ್ಗೆ ನೇರವಾಗಿ ಮಾತಾಡಿದ್ದಕ್ಕೆ ನಾನೇ ಕಾರಣ. ಹೀಗಾಗಿ ಬ್ಲ್ಯಾಕ್ ಲಿಸ್ಟಲ್ಲಿ ಇಟ್ಟಿದ್ದಾರೆ ನನಗೆ. ಬೇಡ, ಸಂದರ್ಭ ಬಂದಾಗ ಹೇಳ್ತೀನಿ ನಾನು, ಈಗ ಬೇಡ ಸರ್. ಹೇಳ್ತೀನಿ ಸರ್ ಅದಕ್ಕೆ ಒಂದು 8 ದಿನ ನಾನು ವೇಟ್ ಮಾಡ್ತೀನಿ. ವೈಕೆ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೆಯುತ್ತಿದೆ. ಕಚ್ಚಾ ತೈಲದ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತಿದೆ ಗೊತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಗ್ರಾಹಕರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ಮಾನ ಮರ್ಯಾದೆ ಯಾವುದೂ ಇಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಷ್ಟಾದರೂ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂದ್ರೆ ಅವರು ಭೌತಿಕವಾಗಿ ಎಷ್ಟು ದಿವಾಳಿಯಾಗಿದ್ದಾರೆ ಗೊತ್ತಾಗುತ್ತಿದೆ. ರಾಜ್ಯ ಸರ್ಕಾರ ಇನ್ನೂ ಪೊಲೀಸ್ ಸಿಬ್ಬಂದಿಗಳಿಗೆ ಸಂಬಳವನ್ನೇ ಕೊಟ್ಟಿಲ್ಲ. ಸಂಬಳ ನೀಡಿಲ್ಲ ಅಂದ್ರೆ ರಾಜ್ಯ ದಿವಾಳಿಯಾಗಿದೆ ಎಂದು ಗೊತ್ತಾಗುತ್ತದೆ. ಸಿಎಂ ಸಿದ್ದರಾಮಯ್ಯನವರು ಎಲ್ಲವನ್ನೂ ನೋಡುತ್ತಾ ಕುಳಿತಿದ್ದಾರೆ ಎಂದು ವಿಜೇಂದ್ರ ವಾಗ್ದಾಳಿ ನಡೆಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು LPG ಗ್ಯಾಸ್ ಸಿಲಿಂಡರ್ ವಿಚಾರವನ್ನು ಮುಂದಿಟ್ಟುಕೊಂಡು ಬೀದಿಗಿಳಿದು ಪ್ರತಿಭಟನೆಯನ್ನು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದಾರೆ. ಈ ಕಾಂಗ್ರೆಸ್ನವರಿಗೆ ಬಹುಶಃ ನಾಚಿಕೆ, ಮಾನ ಮರ್ಯಾದೆ ಯಾವುದೂ ಇಲ್ಲ, ಮತ್ತೊಮ್ಮೆ ರುಜುವಾತು ಮಾಡಿಕೊಂಡಿದ್ದಾರೆ. ಅಮೇರಿಕ, ಇಸ್ರೇಲ್, ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ ಕಳೆದ 12 ದಿನಗಳಿಂದ. ಜಾಗತಿಕ ಮಟ್ಟದಲ್ಲಿ ಯಾವ್ಯಾವ ದೇಶಗಳ ಮೇಲೆ ಇವತ್ತು ಕಚ್ಚಾ ತೈಲದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, LPG ಗ್ಯಾಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಇದೆಲ್ಲವೂ ಕೂಡ ದಿನನಿತ್ಯ ಪತ್ರಿಕೆಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಕಾಳಜಿಯನ್ನು ವಹಿಸಿ ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಬಳಕೆಯ ಬಗ್ಗೆ ಕೆಲವು ನಿರ್ಬಂಧವನ್ನು ಹೇರುವಂಥ ಸಾಧ್ಯತೆ ನಾವು ನೋಡ್ತಾ ಇದ್ದೇವೆ. ಆದರೆ ಗ್ರಾಹಕರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಇಷ್ಟು ಗೊತ್ತಿದ್ರೂ ಸಹ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಇವರ ಕಾಂಗ್ರೆಸ್ ಪಕ್ಷದ ಬೌದ್ಧಿಕ ದಿವಾಳಿತನ ಇದನ್ನು ತೋರಿಸ್ತದೆ. ಮತ್ತೊಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಮಂಡನೆ ಮಾಡಿ 4,48,000 ಕೋಟಿ ರೂಪಾಯಿಗಳ ಒಂದು ಬೃಹತ್ ಗಾತ್ರದ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಆದರೆ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಉತ್ತರ ಕರ್ನಾಟಕ, ಹುಬ್ಬಳ್ಳಿ, ಧಾರವಾಡ ಈ ಜಿಲ್ಲೆಗಳಲ್ಲಿ ಪೊಲೀಸ್ ಇಲಾಖೆ, ಯಾವ ಇಲಾಖೆ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಒಂದು ಮಹತ್ತರ ಜವಾಬ್ದಾರಿ ಇದೆಯೋ ಆ ಪೊಲೀಸ್ ಇಲಾಖೆಗೆ ಕಳೆದ ಫೆಬ್ರವರಿ ಮಾಹೆಯ ಸಂಬಳವನ್ನು ಇವತ್ತಿಗೂ ಕೂಡ ಕೊಟ್ಟಿಲ್ಲ. ಮಾರ್ಚ್ 10ನೇ ತಾರೀಕು ಕಳೆದಿದೆ. ಇಲ್ಲಿಗೂ ಕೂಡ ಆ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ, ಪೊಲೀಸ್ ಇಲಾಖೆಗೆ ಸಂಬಳವನ್ನು ಕೊಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ರಾಜ್ಯ ಇವತ್ತು ದಿವಾಳಿಯತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಏನು ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ಒಂದು ಸುವರ್ಣಾವಕಾಶ ಇತ್ತು. 17ನೇ ಬಜೆಟನ್ನು ಮಂಡನೆ ಮಾಡಿದಂಥ ಸಿದ್ದರಾಮಯ್ಯನವರು ತಮ್ಮ ಸುದೀರ್ಘ ಅನುಭವವನ್ನು ರಾಜ್ಯದ ಅಭಿವೃದ್ಧಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ದಾರಿ ಎಳೆಯುವಂಥ ಒಂದು ಸುವರ್ಣಾವಕಾಶ ಇತ್ತು. ಅದನ್ನು ಕೂಡ ಕೈ ಚೆಲ್ಲಿ ಕುಳಿತಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ದಿವಾಳಿಯತ್ತ ಸಾಗ್ತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಹೊಸ ಉದಾಹರಣೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಮುಂಚೆನೆ ಮಾಡಿಕೊಳ್ಬೋದಿತ್ತು. ಇಂತಹದೊಂದು ವ್ಯವಸ್ಥೆ ಅಥವಾ ಇಂಥದ್ದೊಂದು ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂಥದ್ದು ಗೊತ್ತಿತ್ತು ಅನ್ನುವಂಥ ಕಾಂಗ್ರೆಸ್ ನಾಯಕರು. ಈ ಮೂರ್ಖರಿಗೆ ಕಾಂಗ್ರೆಸ್ನವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಮೇರಿಕ, ಇಸ್ರೇಲ್, ಇರಾನ್ ಮೇಲೆ ಇವತ್ತೇನು ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ, ಒಂದು ತಿಂಗಳು ಮುಂಚಿತವಾಗಲಿ ಅಥವಾ ಒಂದು ವಾರ ಮುಂಚಿತವಾಗಲಿ ನರೇಂದ್ರ ಮೋದಿಯವ್ರಿಗಾಗಲಿ ಅಕ್ಕಪಕ್ಕದ ದೇಶಗಳಿಗಾಗಲಿ ಯಾರಿಗೂ ಕೂಡ ಹೇಳಿಲ್ಲ. ಯುದ್ಧ
ಇದು ತತ್ಕ್ಷಣ ಶುರುವಾಗಿರುವಂಥದ್ದು, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಇಂಥ ಕನಿಷ್ಠ ವಿಚಾರಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳದೆ ಇರತಕ್ಕಂಥ ಪರಿಸ್ಥಿತಿಗೊತ್ತು ಕಾಂಗ್ರೆಸ್ ಪಕ್ಷ ಬಂತು. ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳನ್ನ ಸಕಾಲಕ್ಕೆ ಕಾರ್ಯಗತ ಮಾಡಲಾಗದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಕೇಂದ್ರ ಸರ್ಕಾರವನ್ನ ಅನಗತ್ಯವಾಗಿ ದೂರುತ್ತಿದೆ, ಸುಖಾಸುಮ್ಮನೆ ಅಪಪ್ರಚಾರ ಮಾಡುತ್ತಿದೆ ಎಂದು ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರು ದೂರಿದರು. ರಾಜ್ಯಸಭೆಯಲ್ಲಿ ಬಜೆಟ್ ಅಧಿವೇಶನದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಈ ಬಗ್ಗೆ ಮಾತನಾಡಿದ ಅವರು, ಎತ್ತಿನಹೊಳೆ ಮೇಕೆದಾಟು ಯೋಜನೆಗಳ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಕಾರಣ, ಅದನ್ನು ಮರೆಮಾಚಿಕೊಳ್ಳಲು ಕೇಂದ್ರವನ್ನ ದೂರುತ್ತಿದೆ. ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ಆಮೆಗತಿಯಲ್ಲಿ ಸಾಗುತ್ತಿರುವ ಎತ್ತಿನಹೊಳೆ ಯೋಜನೆ ವಿಚಾರವನ್ನ ಕಟ್ಟುವಾಗಿ ಪ್ರಸ್ತಾಪಿಸಿದರು. ಎತ್ತಿನಹೊಳೆ ಯೋಜನೆ ಕಾರ್ಯಗತ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನೇಕ ತಪ್ಪುಗಳನ್ನ ಮಾಡಿದೆ ಎಂದರು. Sir, I am grateful you have allowed me to speak on this vital subject. Sir, our Honorable Minister, I am not here to praise him. He is a very hard, strong, very tough man to see the protection of the forest and also to protect the environment. I know his mind. Once I met him for a specific issue, the stand he has taken, I must congratulate. You have taken a very tough stand to protect the forest. I am grateful. Sir, I am not going to take, it is a vast subject. We can speak hours together. It is one interlinking, not only the forest, irrigation and wildlife and the medicinal plants, so many things can be brought in this particular bill. I know that a very able minister has been given the responsibility by the Honorable Prime Minister to handle this subject. Sir, coming to the point, now there are major issue. The Karnataka government unnecessarily blame we MPs. I am also a single MP with NDA. Yes, they are unnecessarily blaming. These people are not going to raise their voice for Karnataka. Sir, actually, some of the projects which were sanctioned during the period of Bharatiya Janata Party when it was in power. Sir, these people had made so many mistakes. The Auditor General of India has given a very strong report against the government, the present government, how they have handled the project. Sir, Yethinole project, a project which has been sanctioned by the Bharatiya Janata Party when Jagdish Shettar was the Chief Minister for 8,000 crores. Now they have enhanced it for 30,000 crores. The project has not reached even one town. Let it not be come to Chimbalapur, Kolar or Tumkur. ಕಲಬುರಗಿ ನಗರದ ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ ಇರುವ ಸರ್ಕಾರಿ ಜಾಗವನ್ನು ಒತ್ತುವರಿ ಅಥವಾ ಕಾನೂನು ಬಾಹಿರವಾಗಿ ಕಬ್ಜಾ ಮಾಡುತ್ತಿರುವುದು ತ್ವರಿತವಾಗಿ ತೆರವುಗೊಳಿಸಬೇಕು ಎಂದು ಕೆಕೆಸಿಸಿಐನ ಅಧ್ಯಕ್ಷ ಶರಣಪ್ಪ ಮನವಿ ಮಾಡಿದರು. ಕಲಬುರಗಿಯಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೂಪರ್ ಮಾರ್ಕೆಟ್ನಲ್ಲಿ ಪಿಡಬ್ಲ್ಯೂ ಖಾತೆ ಸೇರಿದ ಖಾಲಿ ನಿವೇಶನದಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದ್ದು ಇತ್ತೀಚೆಗೆ ಕೊಲೆಯಾಗಿದ್ದು ಮತ್ತು ಕಸದ ಗುಂಡಿಯಂತಾಗಿದೆ. ಸದರಿ ಖಾಲಿ ನಿವೇಶನದಲ್ಲಿ ಪೇ ಪಾರ್ಕ್ ಸೌಲಭ್ಯವನ್ನ ಗುತ್ತಿಗೆ ಆಧಾರದಲ್ಲಿ ಕೊಡುವುದರ
ಮೂಲಕ ಆ ಜಾಗದ ಸದುಪಯೋಗ ಮತ್ತು ಸ್ವಲ್ಪ ಮಟ್ಟಿನ ವಾಹನ ದಟ್ಟಣೆ ಕಡಿಮೆ ಆಗಿ ಸ್ವಚ್ಛತೆ ವಾತಾವರಣ ನಿರ್ಮಾಣ ಮಾಡುವ ಸಲುವಾಗಿ ಕೆಕೆಸಿಸಿಐ ಕಲಬುರಗಿಯು ಪಿಡಬ್ಲ್ಯೂಡಿ ಖಾತೆಗೆ ಮನವಿ ಸಲ್ಲಿಸಿದೆ. ಇನ್ನುವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಬಂದಿಲ್ಲ. ಸೂಪರ್ ಮಾರ್ಕೆಟ್ನಲ್ಲಿ ನಿರ್ಮಿಸಲಾದ ರಸ್ತೆ ವಿಭಜಕಗಳು ಮತ್ತು ಫುಟ್ಪಾತ್ ರೇಲಿಂಗ್ ಅವೈಜ್ಞಾನಿಕವಾಗಿದ್ದು ವಾಹನಗಳ ದಟ್ಟಣೆಯ ಸಮಸ್ಯೆಯಾಗುತ್ತಿದೆ. ಸೂಪರ್ ಮಾರ್ಕೆಟ್ ಕಲಬುರಗಿ ಜಿಲ್ಲೆಯ ವ್ಯಾಪಾರ ಕೇಂದ್ರವಾಗಿದ್ದು ನಗರದ ಹೃದಯ ಭಾಗದಲ್ಲಿದ್ದು ಇಲ್ಲಿ ವ್ಯವಸ್ಥಿತ ಶೌಚಾಲಯಗಳ ವ್ಯವಸ್ಥೆ ಅತಿ ವಿರಳವಾದದ್ದು ವ್ಯಾಪಾರಸ್ಥರು ಮತ್ತು ಗ್ರಾಹಕರ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ದೂರಿದರು. ನಲ್ಲಿರುವಂತಹ ಒಂದು ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಏನು ನಮಗೆ ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಆಗಬೇಕಿತ್ತು. ಈಗಾಗಲೇ KKRDBಯಿಂದ 24-25 ಸಾಲಿನ ಮ್ಯಾಕ್ರೋ ಒಂದು ಸ್ಕೀಮ್ ಅಡಿಯಲ್ಲಿ ಅಲ್ಲಿ ನಮಗೆ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದೆ. ಅಲ್ಲಿ ಆ ಒಂದು ಸೂಪರ್ ಮಾರ್ಕೆಟ್ ಒಂದು ಭಾಗದಲ್ಲಿ ಏನಲ್ಲ ನಮಗೆ ಮಲ್ಟಿ ಸ್ಟೋರೇಜ್ ಪಾರ್ಕಿಂಗ್ ಆಗಬೇಕು. ಟ್ರಾಫಿಕ್ ವ್ಯವಸ್ಥೆ ಕೂಡ ಪ್ರಾಬ್ಲಮ್ ಇದೆ ಇದು ಪಾರ್ಕಿಂಗ್ ಸಲುವಾಗಿ. ಸೊ ಅಲ್ಲಿಂದ ಆದಷ್ಟು ಬೇಗ ಈ ಪಾರ್ಕಿಂಗ್ದು ಕೆಲಸ ಶುರು ಆಗಬೇಕು. ಅದಲ್ಲದೆ ಬೇರೆ ಯಾವುದೇ ಒಂದು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಇವತ್ತು ನಾವು ಜಿಲ್ಲಾಡಳಿತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಈಗಾಗಲೇ ಸೂಪರ್ ಮಾರ್ಕೆಟ್ ಏರಿಯಾನಲ್ಲಿ ಒಂದು ಬರೀ ನಡ್ಕೊಂಡು ಓಡಾಡಬೇಕು, 2 ವೀಲರ್ ಆಗಿರ್ಬೋದು, ನಡ್ಕೊಂಡು ಹೋಗ್ಬೇಕಂದ್ರೂ ಕೂಡ ಕಷ್ಟ ಇದೆ. ಅಂಥದ್ರಲ್ಲಿ ಮತ್ತೆ ಬೇರೆ ವ್ಯಾಪಾರ ತಂದು ಅಲ್ಲೇ ನಮ್ಮ ಮಧ್ಯದಲ್ಲಿ ಹಾಕಿದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ಏನು ಸೂಪರ್ ಮಾರ್ಕೆಟ್ನಲ್ಲಿ ಏನು ಇವತ್ತಿನ ದಿವಸ ಎನ್ಕ್ರೋಚ್ಮೆಂಟ್ಸ್ ಇದೆ, ಅಂದರೆ ಒಂದು ಜೈಲ್ದ ಆವರಣದಲ್ಲಿ ನಮ್ಮ ಮೊದಲಿಂದು ಸುಮಾರು 388 ಸೈಟ್ಸ್ಗಳಿದೆ. ಅದು ಕೆಲವೊಂದು ಸೈಟ್ಸ್ಗಳು ಎನ್ಕ್ರೋಚ್ಮೆಂಟ್ ಆಗಿದೆ. ಅಲ್ಲಿಂದ ಅವು ಒಂದು ತೆರವುಗೊಳಿಸಬೇಕು ಮತ್ತು ಪಾರ್ಕಿಂಗ್ ಸಮಸ್ಯೆ ಪರಿಹರಿಸ್ಕೊಡ್ಬೇಕು. ಅದಲ್ಲದೆ ಏನು ಇವತ್ತಿನ ದಿವಸ ನಮ್ಮ ಒಂದು ವ್ಯಾಪಾರಿಗಳ ಕೆಲವೊಂದು ನಿವೇಶನಗಳು 262ರಿಂದ 268 ಒಂದು 6 ಸೈಟ್ಗಳೇನಿದೆ ಅಲ್ಲ ಸರ್, ಇನ್ನೂವರೆಗೂ ಅವರಿಗೆ ಎಲ್ಲಿ ಯಾವುದೇ ರೀತಿ ಅವರಿಗೆ ಅನುಮತಿ ಅವರಿಗೆ ಆದೇಶ ನೀಡಿಲ್ಲ ಅವರು ಒಂದು ಪ್ಲಾಟ್ಗಳಿಗೆ. ಅದಲ್ಲದೆ ಇವತ್ತಿನ ದಿವಸ ಸಿಟಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಕೆಲವೊಂದು ಎನ್ಕ್ರೋಚ್ಮೆಂಟ್ಸ್ ಇದೆ, ಅಲ್ಲಿ ಕೂಡ ಸರ್ ಅವರು ತೆರವುಗೊಳಿಸಬೇಕು. ಮತ್ತು ಟೆಂಡರ್ಸ್ ಕರೆದು ಯಾರಿಗಾದರೂ ಆಕ್ಷನ್ನಲ್ಲಿ ಇವತ್ತಿನ ದಿವಸ ಅವು ಮಾರಾಟ ಮಾಡಬೇಕು, ಅವು ಒಂದೆಲ್ಲ ನಿವೇಶನಗಳಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದಲ್ಲದೆ ಫುಟ್ಪಾತ್ನಲ್ಲಿ ಏನದ ಅಲ್ಲಿ ತಳ್ಳು ಗಾಡಿಗಳೇನಿರೋ ಹಾವ್ಕರ್ಸ್ ಎಲ್ಲ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತಾಯಿದೆ. ಹಾವ್ಕರ್ಸ್ ಮೂವ್ಮೆಂಟ್ ಆಗಬೇಕು ಅವರಿಗೆ, ಇಲ್ಲಾಂದರೆ ಬೇರೆ ಕಡೆ ಸ್ಥಳಾವಕಾಶ ಮಾಡಿಕೊಟ್ಟು ಮಾರ್ಕೆಟ್ನಲ್ಲಿ ಇರುವಂಥ ಒಂದು ಟ್ರಾಫಿಕ್ಕಿಗೆ ಒಂದು ಸುವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಒಂದು ವಾರದಲ್ಲಿ 3 ಬಾರಿ ಒಂದು ಅಗ್ನಿ ಅವಘಡ ಆಗಿದೆ. ಇದು ಕಲಬುರಗಿಯಲ್ಲಿ ಸುಮಾರು 50,000-60,000 ಜನಸಂಖ್ಯೆ ಇರುವಾಗಿನ ಒಂದು ಸಿಟಿ. ಈಗ ಕಲಬುರಗಿ ನಗರದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆ ಇದೆ, ಜನದಟ್ಟಣೆ ಜಾಸ್ತಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಏನು ಟ್ರಾಫಿಕ್ ಹೆಚ್ಚಾಗಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ಬೇಕಂದ್ರೆ ಸಾಕಷ್ಟು ಸಮಸ್ಯೆಗಳಿವೆ. ಸೊ ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ಅಗ್ನಿಶಾಮಕ ದಳದ ಏನದಲ್ಲ ಸರ್, ಒಂದೇ ಒಂದು ಸ್ಟೇಷನ್ ಇದೆ. ಎಲ್ಲಾದರೂ ಅಗ್ನಿ ಅನಾಹುತ ಅವಘಡ ಸಂಭವಿಸಿದಾಗ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗ್ತಾಯಿದೆ. ಅದರ ಸಲುವಾಗಿ ನಮ್ಮ ನಗರದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಒಂದು ನಂದೂರು ಇಂಡಸ್ಟ್ರಿ ಏರಿಯಾ ಆಗಿರ್ಬೋದು, ಒಂದು ರಾಮ ಮಂದಿರ ಸರ್ಕಲ್ ಆಗಿರ್ಬೋದು, ಒಂದು ಹುಮ್ನಾಬಾದ್ ಒಂದು ರಿಂಗ್ ರೋಡ್ ಹತ್ರ ಒಂದು 4 ಹೊಸ ಅಗ್ನಿಶಾಮಕ ಠಾಣೆಗಳು ಒಂದು ಶುರು ಮಾಡಬೇಕಂತ ನಮ್ಮ ಕೋರಿಕೆ ಇದೆ. ಅದಲ್ಲದೆ ಇವತ್ತಿನ ದಿವಸ ಮೊನ್ನೆ ಕಪಡಾ ಬಾಜಾರ್ನಲ್ಲಿ ಒಂದು ಅಗ್ನಿ ಅವಘಡ ಆಗಿ ಒಂದು ಬಟ್ಟೆ ದುಕಾನ್ ಕೋಟ್ಯಾಂತರ ರೂಪಾಯಿ ಹಾನಿಯಾಗಿದೆ. ಅಲ್ಲಿ ಶಾರ್ಟ್ ಸರ್ಕ್ಯೂಟಿಂದಾಗಿ ಅಲ್ಲಿ TCಗಳು ಕರೆಕ್ಟ್ ಇಲ್ಲ, ಅಲ್ಲಿ ಎಷ್ಟು ಲೋಡ್ ಬೇಕು, ಎಷ್ಟು ಡಿಮ್ಯಾಂಡ್ ಇದೆ ಅಷ್ಟರ ಮಟ್ಟಿಗೆ ಅಲ್ಲಿ ಒಂದು ಜಸ್ಕಾಮ್ಲಿಂದ TCಗಳಿಲ್ಲ. ಇದೆಲ್ಲ ನೋಡ್ಕೊಂಡು ಮೊನ್ನೆ ನಾವು ನೋಡಿದಾಗ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಇದಕ್ಕೆಲ್ಲ ಜಸ್ಕಾಮ್ದವರು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿಂದ ಏನೇನೋ ಪ್ರಾಬ್ಲಮ್ ಇದೆ ಇದು ಮಾಡಬೇಕು, ಇಲ್ಲದಿದ್ದರೆ ಸಾಕಷ್ಟು ಪ್ರಾಬ್ಲಮ್ಗಳು ಮತ್ತೆ ಮುಂದಿನ ದಿನಗಳಲ್ಲಿ ಆಗ್ತಾವಂತ ಅನ್ನಿಸ್ತಾ ಇದೆ. ಅದಲ್ಲದೆ L&Tದವ್ರು ಏನು ಕಲಬುರಗಿನಲ್ಲಿ ಏನು ನೀರಿಂದು 24x7 ನೀರಿನ ವ್ಯವಸ್ಥೆ ಮಾಡಬೇಕಿತ್ತು ಸುಮಾರು ವರ್ಷಗಳಿಂದ. ಎಷ್ಟೋ ಏರಿಯಾಗಳಲ್ಲಿ ಪೈಪ್ ಹಾಕೋಕ್ಕೆ ಟಗ್ಗ ತೋಡಿ ಟಗ್ಗಗಳು ಪೈಪ್ ಹಾಕಿದ ನಂತರ ಟಗ್ಗಳು ಸರಿಯಾಗಿ ಮುಚ್ತಾ ಇಲ್ಲ. ಇಕ್ಕಟ್ಟಾದಂಥ ಒಂದು ಚಿಕ್ಕ ಏರಿಯಾಗಳಲ್ಲಿ ವಾಹನಗಳ ಸಂಚಾರ ಆಗಿರ್ಬೋದು, ನಡ್ಕೊಂಡು ಹೋಗ್ಲಿಕ್ಕೆ ವಯಸ್ಸಾದವ್ರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಇದು ಎಲ್ಲದರ ಬಗ್ಗೆ ಸರ್ಕಾರ ಗಮನವಹಿಸಿ ಎಲ್ಲ ಕೆಲಸಗಳನ್ನು ಬರ್ತಕ್ಕಂಥ ದಿನಗಳಲ್ಲಿ ನಿರ್ವಹಿಸಬೇಕು. ಮತ್ತು ಕಲಬುರಗಿಯ ಒಂದು ಸಾರ್ವಜನಿಕರಿಗೆ ಸುಗಮ ಸಂಚಾರ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಎಲ್ಲ ನಮ್ಮ ಜಿಲ್ಲಾಡಳಿತಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್. ಈ ಎಲ್ಲ ಸಮಸ್ಯೆಗಳಿಗೆ ಮುಂದೆ ಪರಿಹಾರ ಸಿಗಲಿಲ್ಲ ಅಂದರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ರೋಡಿಗೆ ಇಳಿದ ಕೇಸಿಂದ ನಾವು ಈ ಒಂದು ಎಲ್ಲ ಕೆಲಸಗಳಿಗೆ ನಾವು ಸ್ಪಂದಿಸಿದಂಥ ಒಂದು
ಆಫೀಸ್ಗಳ ಎದುರುಗಡೆ ನಾವು ಧರಣಿ ಕೂಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಉದ್ಯೋಗ ಭದ್ರತೆ ಹಾಗೂ ಸೂಕ್ತ ಸಮಯಕ್ಕೆ ಸಂಬಳ ನೀಡುವಂತೆ ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮುಂಭಾಗದಲ್ಲಿ ಸ್ವಚ್ಛ ವಾಹಿನಿ ವಾಹನದ ಡ್ರೈವರ್ಗಳಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸ್ವಚ್ಛತಾ ವಾಹಿನಿ ವಾಹನದ ಚಾಲಕರುಗಳಿಗೆ ಉದ್ಯೋಗ ಭದ್ರತೆ ಮತ್ತು ಸೂಕ್ತ ಸಮಯಕ್ಕೆ ಸಂಬಳ ಗೌರವಧನ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ಚಾಲಕರ ಒಕ್ಕೂಟದಿಂದ ನಗರದ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಒ ಅವರಿಗೆ ಮನವಿ ಸಲ್ಲಿಸಿದರು. ಎಲ್ಲ ಪಂಚಾಯತಿಗೆ ಗಾಡಿಗಳು ಕೊಡ್ಬೇಕ್ರಿ ಸರ್. ಟ್ರೈನಿಂಗ್ ತೊಗೊಂಡು ಬಂದಾರ್ರಿ ಚಲೋ 200 ಪಂಚಾಯತಿ ಇದಾವ್ರಿ. ಎಲ್ಲ ಪಂಚಾಯತಿಗೆ ಗಾಡಿ ಇಲ್ರಿ ಸರ್. ಒಂದು ಏನು ಮಿನಿಮಮ್ ಅಂದರೂ ಒಂದು 30-40 ಪಂಚಾಯತಿ ಗಾಡಿ ಅಷ್ಟೇ ಚಾಲು ಅವ ರೀ. ಆ ಚಾಲು ಇದ್ದ ಗಾಡಿ ಚಾಲು ಇದ್ದದಕ್ಕೂ ಪೇಮೆಂಟ್ ಇಲ್ರಿ ಸರ್. 6 ತಿಂಗಳ 1 ವರ್ಷ 18 ತಿಂಗಳ ತನಕ ಪೇಮೆಂಟ್ ಬಾಕಿ ಅದ ರೀ. ನಮಗೆ ಮಂತ್ಲಿ 5 ತಾರೀಕು ಒಳಗೆ ನಮಗೆ ಪೇಮೆಂಟ್ ಕೊಡಿಸ್ತೀವಿ ಅಂತ ಹೇಳಿ CS ಸರ್ ಮೊದಲೇ ನಮಗೆ ಮೀಟಿಂಗ್ ಒಳಗೆ ಹೇಳಿದ್ರು ಸರ್. ಈಗ ಮಂತ್ಲಿ ಬಿಟ್ಟು 3 ತಿಂಗಳ 6 ತಿಂಗಳಾದ್ರೂ ಪೇಮೆಂಟ್ ಇಲ್ಲ, ವರ್ಷಗಟ್ಟಲೆ ಪೇಮೆಂಟ್ ಇಲ್ಲ ಅಂದ್ರೆ ನಮಗೆ ಬದುಕೋದು ಭಾಳ ಕಷ್ಟ ಅದ ರೀ ಸರ್. ನಮಗೆ ಮೊದಲು ತಿಂಗಳ ಪೇಮೆಂಟ್ ಕೊಡ್ಬೇಕು ರೀ. ನಮಗೆ 5,000 ಕೊಡ್ತಾರೆ. 5,000ದಾಗಂತೂ ನಾವು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ನಿಕ್ಷಯ ಮಿತ್ರ ಯೋಜನೆ ಕ್ಷಯ ರೋಗಿಗಳಿಗೆ ಆಹಾರ ಕಿಟ್ ಹಾಗೂ ಪ್ರೋಟೀನ್ ಪೌಡರ್ ವಿತರಣೆ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಘಟಕ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜನಸೇವಾ ಫೌಂಡೇಶನ್ ವತಿಯಿಂದ ಪ್ರಧಾನಮಂತ್ರಿ ಟಿಬಿ ಮುಕ್ತ ಭಾರತ ಅಭಿಯಾನ ನಿಷ್ಕ್ರಿಯ ಮಿತ್ರ ಯೋಜನೆ ಕ್ಷಯ ರೋಗಿಗಳಿಗೆ ಆಹಾರ ಕಿಟ್ ಮತ್ತು ಪ್ರೋಟೀನ್ ಪೌಡರ್ ವಿತರಣಾ ಕಾರ್ಯಕ್ರಮ ಜರುಗಿತು. ದತ್ತು ತೆಗೆದುಕೊಂಡು ಅವರಿಗೆ ಇದರಲ್ಲಿ 6 ತಿಂಗಳದವರು ಇದ್ದಾರೆ ಮತ್ತು DRTB DSTBನವರು. ಸೊ 6 ತಿಂಗಳ ಚಿಕಿತ್ಸೆ ಪಡೆಯೋರು ಇದ್ದಾರೆ ಮತ್ತು ವರ್ಷದ ಗಟ್ಟಲೆ ಚಿಕಿತ್ಸೆ ಪಡೆಯೋರು ಇದ್ದಾರೆ. ಇದರಾಗ ನಾವು 6 ತಿಂಗಳ ಚಿಕಿತ್ಸೆ ಪಡೆಯೋರಿಗೆ DSTB ಅಂತೀವಿ, 6 ತಿಂಗಳಿಗಿಂತ ಜಾಸ್ತಿ ಚಿಕಿತ್ಸೆ ಪಡೆಯೋರಿಗೆ DRTB ಅಂತೀವಿ, ಡ್ರಗ್ ರಿಜಿಸ್ಟರ್ TBದವರು ಅಂತೀವಿ. ಸೊ ಎಲ್ಲ ಕ್ಷಯ ರೋಗಿಗಳಿಗೆ ಇವರು ಅಳವಡಿಸ್ಕೊಂಡಿದ್ದಾರೆ, ದಾನದ ರೂಪದಲ್ಲಿ ಅಳವಡಿಸ್ಕೊಂಡು ದಾನಿಗಳಾಗಿದ್ದಾರೆ. ಇವರು ದತ್ತು ತೆಗೆದುಕೊಂಡು ಈ ಒಂದು ಕ್ಷಯ ರೋಗಿಗಳಿಗೆ ಈ ಒಂದು ಪೌಷ್ಟಿಕ ಆಹಾರದ ಅಗತ್ಯ ಇದೆ ಅಂತ ಹೇಳ್ಕೊಂಡು ಈಗೆಲ್ಲ ದೊಡ್ಡ ಮನೆಯವರು ಹೇಳಿದರು. ಇದು ಯಾಕೆ ಅಗತ್ಯ ಇದೆ ಅಂದರೆ ನಿಮಗೆ ಮಾತ್ರೆಗಳು ಅಷ್ಟೇ ಅಲ್ಲ, ಮಾತ್ರೆಗಳ ಜೊತೆಯಲ್ಲಿ ಒಂದು ಪೌಷ್ಟಿಕಯುತವಾದ ಆಹಾರವನ್ನು ತಗೊಂಡಾಗ ಮಾತ್ರ ನಿಮ್ಮ ರೋಗ ಬೇಗ ಗುಣಮುಖವಾಗ್ತದೆ ಅನ್ನೋದು ಉದ್ದೇಶದಿಂದ ಇದೊಂದು ದಾನಿಗಳ ರೂಪದಲ್ಲಿ ಇದನ್ನು ನಿಮಗೆ ಕೊಡ್ತಾ ಇದ್ದಾರೆ ಅವರು. ಸರ್ಕಾರ ಈಗಾಗಲೇ ಕ್ಷಯ ರೋಗಿಗಳಿಗೆ ಸರ್ಕಾರದ ವತಿಯಿಂದ 1,000 ರೂಪಾಯಿ ತಿಂಗಳಿಗೆ ನಿಮ್ಮ ಅಕೌಂಟಿಗೆ ಹಾಕ್ತಾರೆ, 1,000 ರೂಪಾಯಿ. ಸೊ ಇನ್ನೂ ಭಾಳಷ್ಟು ಜನ ನಮ್ಮ ದುಡ್ಡು ಬಂದಿಲ್ಲ ಅಂತಾರೆ. ಚಿಕಿತ್ಸೆ ಕಂಪ್ಲೀಟ್ ಆಗುವವರೆಗೂ ಪ್ರತಿ ತಿಂಗಳು 1,000 ಕೊಡ್ತಾರೆ ನಿಮಗೆ. ಆ ದುಡ್ಡು ಬರುತ್ತೆ. ಆ ದುಡ್ಡು ಏನದಂದ್ರೆ ಅದನ್ನು ನಿಮ್ಮ ಆಧಾರ್ ಕಾರ್ಡು ಅಕೌಂಟನ್ನು ನಾವು ಸೀಡ್ ಮಾಡಿದಾಗ ಅದನ್ನು DBT ಮುಖಾಂತರ ಅಂತ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬರ್ತದೆ. ಅದನ್ನು ಸೊ ಆ ಸೇವಾ ಸಿಂಧು ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಅಕೌಂಟನ್ನು ಸೀಡ್ ಮಾಡಿರ್ತೀವಿ. ಆ ಮುಖಾಂತರ ಅದು ನಿಮ್ಮ ಗೌರ್ಮೆಂಟಿಂದ ಡೈರೆಕ್ಟ್ DBT ಅಂತಾರೆ, ಡೈರೆಕ್ಟ್ ದುಡ್ಡು ನಿಮ್ಮ ಅಕೌಂಟಿಗೆ ಬರ್ತದೆ. ಸೊ ದುಡ್ಡು ಯಾರಿಗೂ ಬಂದಿಲ್ಲ ಅಂತ ಹೇಳ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಇವತ್ತಿಲ್ಲ ನಾಳೆಗೆ ದುಡ್ಡು ನಿಮ್ಮ ಅಕೌಂಟಿಗೆ ಬಂದೇ ಬರ್ತದೆ. ಅದು ಕೂಡ ಆ ದುಡ್ಡು ಕೂಡ ನಿಮಗೆ ಪೌಷ್ಟಿಕ ಆಹಾರ ತೊಗೊಳ್ಳಿರೋ ಉದ್ದೇಶಕ್ಕಾಗಿ ಸರ್ಕಾರ ಕೊಡ್ತಾ ಇದೆ. ನಿಮಗೆ ಪೌಷ್ಟಿಕ ಆಹಾರನ ತೊಗೊಳ್ರಿ ಅಂತೇಳಿ. ಆ ದುಡ್ಡು ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು. ಸೊ ಅದು ಯಾರ್ಯಾರು ನೀವು ರೋಗಿಗಳು ಇರ್ತಾರೆ, ಆ ರೋಗಿಗಳು ನಿಮ್ಗೆ ಏನು ಬೇಕು ಅದನ್ನು ತಿನ್ನಿರಿ, ಸರಿಯಾಗಿ ತಿನ್ನಿರಿ ಅನ್ನೋ ಉದ್ದೇಶ. ತಿನ್ನಬೇಕು ಅಂದ್ರೆ ನಾವು ಭಾಳಷ್ಟು ಜನ ಏನು ಊಟ ಮಾಡ್ತಿದ್ದೀವಿ, ಬರೀ ಅನ್ನ ಸಾರು ತಿನ್ನೋರು ಭಾಳ ಜನ ಇದ್ದೀವಿ. ನಾವು ಅದನ್ನು ಏನು ಸಿಗ್ತದೆ ಅದನ್ನು ಊಟ ಮಾಡ್ತೀವಿ. ಅದು ಪೌಷ್ಟಿಕ ಆಹಾರ ಅನ್ನಲ್ಲ ಅದಕ್ಕೆ. ಸೊ ಎಲ್ಲ ಈ ರೀತಿ ಏನಪ್ಪ ಅಂದರೆ ಬೇಳೆಕಾಳುಗಳು ಪೌಷ್ಟಿಕ ಆಹಾರ ಇರ್ತಾವೆಲ್ಲನೂ, ಗೋಧಿ, ಚಪಾತಿ, ರೊಟ್ಟಿ, ರಾಗಿ. ಸೊ ಈ ಥರ ಎಲ್ಲರೂ ನಾವು ತೊಗೊಂಡಾಗ ಬೇಳೆಕಾಳುಗಳು, ಸೊ ಒಳ್ಳೆಯ ಈ ಥರ ಒಂದು ಆಹಾರ ತೊಗೊಂಡಾಗ ಅದರೊಳಗೆ ಪೌಷ್ಟಿಕವಾದಂಥ ಒಂದು ಆಹಾರ ಇರ್ತದೆ. ಸೊ ಆಹಾರ ನಾವು ತೊಗೊಂಡಾಗ ಮಾತ್ರ ನಮ್ಮ ಶಕ್ತಿ ಬೆಳೀತದೆ. ಎಲ್ಲಿವರೆಗೆ ನಮ್ಮ ಶಕ್ತಿ ಬೆಳೀತದೋ ಆವಾಗ ರೋಗ ನಮ್ಮಿಂದ ಬಿಟ್ಟು ಹೋಗುತ್ತೆ. ಜೊತೆಯಲ್ಲಿ ಮಾತ್ರೆಗಳ ಜೊತೆಯಲ್ಲಿ ನಾವು ಈ ಥರ ಆಹಾರವನ್ನು ತೊಗೊಳ್ಬೇಕು. ಸೊ ಭಾಳಷ್ಟು ಜನರಿಗೆ ನಮಗೆ ಗೊತ್ತಿದೆ, ನಾವು ಏನಂತಾರಲ್ಲ ಬಡವರಿದ್ದೀವಿ,
ಒಂದು ಹೊತ್ತಿನ ಊಟಕ್ಕೂ ತೊಂದರೆ ಇದೆ ನಮಗೆ. ರೈಸ್ ಅನ್ನ ಸಾರು ಸಿಗೋದೇ ಭಾಳ ಕಷ್ಟ ಇದೆ ನಮಗೆ. ಸೊ ಈ ರೀತಿ ನಾವು ಅನ್ನ ಸಾರು ತೊಗೊಂಡೇವು ಅಂದರೆ ನಮ್ಮ ರೋಗ ಭಾಳ ಬೇಗ ಗುಣಮುಖರಾಗಲ್ಲ. ಸೊ ಅದಕ್ಕಾಗಿ ಇದನ್ನು ಸರ್ಕಾರದ ವತಿಯಿಂದನೂ ಕೊಡ್ತಾ ಇದೆ. ಪ್ಲಸ್ ದಾನಿಗಳ ರೂಪದಲ್ಲಿ ಕೂಡ ಇದೊಂದು ನಿಶ್ಚಯ ಮಿತ್ರ ಅಂತಾರೆ ಈ ಕಾರ್ಯಕ್ರಮಕ್ಕೆ. ಇದನ್ನು ನಮ್ಮ ಮಾನ್ಯ ರಾಷ್ಟ್ರಪತಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು 2 ವರ್ಷದ ಹಿಂದುಗಡೆನೆ. ಸೊ ಯಾರಾದರೂ ದಾನಿಗಳಿರ್ತಾರೆ, ದಾನಿಗಳನ್ನು ಅಳವಡಿಸ್ಕೊಂಡು ದಾನಿಗಳ ರೂಪಲ್ಲ ಈ ರೋಗಿಗಳಿಗೆ ಇದನ್ನು ಕೊಡಿಸ್ರಿ. ಯಾರಾದರೂ ಈಗ ಸಾಕಷ್ಟು ಜನ ದಾನಿಗಳಿದ್ದಾರೆ. ಈಗ ನಮ್ಮ ಹತ್ರ ಸುಮಾರು ಒಂದು 12-15 ಪೇಷಂಟ್ಗಳನ್ನು ಆಲ್ರೆಡಿ ಅಳವಡಿಸ್ಕೊಂಡಿದ್ದಾರೆ. ಒಂದು 5-6 ಜನ ದಾನಿಗಳು. ಒಬ್ಬೊಬ್ಬರು ಫಾರ್ ಎಕ್ಸಾಂಪಲ್ ಮಣ್ಣೂರು ಆಸ್ಪತ್ರೆಯವರು ಮಲ್ಟಿ ಸ್ಪೆಷಲ್ ಅವರು ಒಂದು 500 ಪೇಷಂಟ್ಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಅದೇ ರೀತಿ ಇನ್ನು ನಮ್ಮ ಯಾರು ಸನ್ರೈಸ್ ಹಾಸ್ಪಿಟ್ಲ್ ಅವರು ಚಿರಾಯ ಹಾಸ್ಪಿಟ್ಲ್ ಅವರು ಒಂದು 150 ಪೇಷಂಟ್ ಅಳವಡಿಸ್ಕೊಂಡಿದ್ದಾರೆ. ಸನ್ರೈಸ್ ಹಾಸ್ಪಿಟ್ಲ್ಗಳು ಒಂದು 200 ಪೇಷಂಟನ್ನು ಅಳವಡಿಸ್ಕೊಂಡಿದ್ದಾರೆ. ಈ ರೀತಿ ಬೇರೆ ಬೇರೆಯವರು ದಾನಿಗಳು ಏನಪ್ಪ ಅಂದರೆ ಸುಮಾರು 1500 ಪೇಷಂಟ್ಗಳನ್ನು ಆಲ್ರೆಡಿ ನಮ್ಮಲ್ಲಿ ಈಗಾಗಲೇ ಪ್ರೆಸೆಂಟರಿಗೆ ನಮ್ಮಲ್ಲಿ ಇರೋದು ಸುಮಾರು 2000 ಮೇಲೆ ಪೇಷಂಟ್ ಆನ್ ಹ್ಯಾಂಡ್ ಇದಾವೆ. ಈಗ 2000 ಆನ್ ಹ್ಯಾಂಡ್ ಇರೋದ್ರಲ್ಲಿಂದ ಅದರೊಳಗೆ ಆಲ್ರೆಡಿ 1500 ಪೇಷಂಟ್ಗಳ ಮೇಲೆ ಅಳವಡಿಸಿಕೊಂಡಿದ್ದಾರೆ ಅವರು. ಈಗ ನಾವು ನೋಡಿ 2052 ಪೇಷಂಟಿಗೆ ನಾವು ಸದ್ಯಕ್ಕೆ ಅದಾವೆ ನಮ್ಮ ಹತ್ರ ಈಗ. ಸೊ ಇದರೊಳಗೆ 1500 ಪೇಷಂಟ್ಗಿಂತ ಜಾಸ್ತಿ ಇನ್ನು ದಾನಿಗಳು ಅಳವಡಿಸಿಕೊಂಡಿದ್ದಾರೆ. ಸೊ ಅವ್ರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಅವರು ಕೆಲವೊಬ್ಬರು ಕಾಡ್ಗೆ ಹಾಗೂ ಚಿಂಚೋಳಿ ತಾಲೂಕುಗಳ ಅಂದಾಜು 100 ಕೋಟಿ ವೆಚ್ಚದ ಅಡಿಗಲ್ಲು ಸಮಾರಂಭವು ಇದೇ 14ರಂದು ಜರುಗಲಿದ್ದು, ಕಾಳ್ಗಿ ಪಟ್ಟಣಕ್ಕೆ ಕಲಬುರಗಿ ಉಪವಿಭಾಗ ಸಹಾಯಕ ಆಯುಕ್ತರಾದ ಸಾಹಿತ್ಯ ಆಲದಕಟ್ಟಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಮಾರ್ಚ್ 14ರಂದು ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮ ನಡೆಯುವ ಸ್ಥಳವನ್ನ ಕಲಬುರಗಿ ಉಪವಿಭಾಗ ಸಹಾಯಕ ಆಯುಕ್ತರಾದ ಸಾಹಿತ್ಯ ಆಲದಕಟ್ಟಿ ಅವರು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಭೀಮರಾವ್ ಟಿಟಿ, ಅನಿಲ್ ಕುಮಾರ್ ಜಮಾದಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಶ್ ಗುತ್ತೇದಾರ್, ದೇವೇಂದ್ರಪ್ಪ ಹೆಬ್ಬಾಳ್, ಶಿವಶರಣಪ್ಪ ಕಮಲಾಪುರೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಎಲ್ಲ ಬಾಕಿ ತಾಲೂಕಲ್ಲಿ ಪ್ರೋಗ್ರಾಮ್ ಆಗಿದೆ. ಯಾಕೆ ಆಗಿಲ್ಲ ಅಂತಾನೆ ಏನು ಬೇಜಾರಿತ್ತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆಲ್ರೆಡಿ ಸೊಲ್ಯೂಷನ್ ಆದಷ್ಟು ಬೇಗ ಇಲ್ಲಿ 14ನೇ ತಾರೀಕು ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಸ್ಟಾರ್ಟ್ ಆಗಿದೆ. ಈಗ ಸುಭಾಷ್ ಸರ್ ಹೇಳಿದಾಗೆ ನಮ್ಮ ಕಡೆಯಿಂದ ಏನು ಸ್ಟೇಜ್ ಸೆಟಪ್ ಆಗಲಿ, ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಆಗಲಿ, ಅವರಿಗೆ ನೀರಿನ ವ್ಯವಸ್ಥೆ ಆಗಲಿ, ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಅದು ಎಲ್ಲನೂ ನಾವು ಬಹಳ ಕೇರ್ಫುಲ್ ಆಗಿ ನಾವು ಅದನ್ನು ಆಯೋಜನೆ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಆಲ್ರೆಡಿ ಸಾಕಷ್ಟು ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಕಳೆದ ಒಂದು 4-5 ತಿಂಗಳಲ್ಲೇ ನಾವು ಒಂದು 3-4 ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ಸಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಕಲಬುರಗಿಯಲ್ಲಿ. ಸೊ ಎಲ್ಲ ಸ್ಟಾಫ್ ಏನಿದ್ದಾರೆ, ನಮ್ಮ ವಿವಿಧ ಇಲಾಖೆಯ ಆಫೀಸರ್ಸ್ ಏನಿದ್ದಾರೆ, ಅವರು ದಕ್ಷರಿದ್ದಾರೆ ಇದು ಪ್ರೋಗ್ರಾಮ್ ಮಾಡಲಿಕ್ಕೆ. ದೇರ್ ಆಲ್ ವೆಲ್ ಪ್ರಿಪೇರ್ಡ್. ಅದಕ್ಕೆ ಏನೇನು ಪೂರ್ವಭಾವಿ ಸಿದ್ಧತೆ ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಅವರು ತಯಾರಿದ್ದಾರೆ. ಈಗ ಆಲ್ರೆಡಿ ನಾವು ಗ್ರೌಂಡ್ ಲೆವೆಲಿಂಗ್ ಮಾಡಲಿಕ್ಕೆ ಆಗಲಿ, ಸ್ವಚ್ಛತೆ ಮಾಡಲಿಕ್ಕೆ ಆಗಲಿ, ಜಾಲಿ ಎಲ್ಲ ತೆಗಿಲಿಕ್ಕೆ ಆಗಲಿ, ನಮ್ಮ ಕಾಳಗಿಯಿಂದ ಒಳಗಡೆ ಬಂದ ಮೇಲೆ ಸಿಟಿ ಎಂಟ್ರ್ ಆದಮೇಲೆ ಇಲ್ಲಿ ಬರೋವರೆಗೂ ನಾವು ಏನೇನು ಸ್ವಚ್ಛತೆ ಕಾರ್ಯಕ್ರಮ ಮಾಡಬೇಕು ಅದನ್ನೆಲ್ಲ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ಚೀಫ್ ಆಫೀಸರ್ ಆಗಲಿ, ಇಒ ಆಗಲಿ, PWD ಆಗಲಿ, ಅವರು ಎಲ್ಲರೂ ತಮ್ಮ ತಮ್ಮ ಡ್ಯೂಟೀಸ್ ಬಗ್ಗೆ ನಾವು ಎಲ್ಲ ಡ್ಯೂಟಿ ಎಜುಕೇಷನ್ ಮಾಡಿ ಕೊಟ್ಟಿದ್ದೇವೆ. ನಮ್ಮ ಇಬ್ಬರು ತಹಸೀಲ್ದಾರ್ಸ್ ಇದನ್ನು ಸೂಪರ್ವೈಸ್ ಮಾಡ್ತಾರೆ. ಏನು ನಮ್ಮದು ಪ್ರೋಗ್ರಾಮ್ ಬೇಸ್ ಏನು ನಡೀತಾ ಇದೆ ಅದನ್ನು ಸೂಪರ್ವೈಸ್ ಮಾಡ್ತಾರೆ. ಇನ್ನು ಇವತ್ತೇ ನಾವು ಮಧ್ಯಾಹ್ನದ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿ ನಾಳೆ ನಾಡಿದ್ದಷ್ಟರಲ್ಲಿ ನಾವು ಪೂರ್ತಿ ಸ್ಟೇಜ್ ನಾವು ರೆಡಿ ಮಾಡಿ ಇಟ್ಕೊಂಡು 14ನೇ ತಾರೀಕು ಎಲ್ಲರಿಗೂ ಇಡೀ ಊರು ಜನತೆಗೆ ನಾವು ಸ್ವಾಗತ ಮಾಡಲಿಕ್ಕೆ ಸಿದ್ಧತೆಯಾಗಿ ಇಲ್ಲಿ ಇದು ನಾವು ಇದಕ್ಕೆಲ್ಲ ನೀವು ಎಲ್ಲರೂ ಗೆಸ್ಟ್, ಆದರೆ ನೀವೆಲ್ಲರೂ ಹೋಸ್ಟ್ ಥರನೂ ಇಲ್ಲಿ. ಯಾಕಂದರೆ ಜನರಿಗೆ ವೆಲ್ಕಮ್ ಮಾಡಲಿಕ್ಕೆ ನಿಮ್ಮ ಸಹಾಯ ನಮಗೆ ಬಹಳ ಮುಖ್ಯ ಇದೆ. ಸೊ ನೀವು ನಿಮ್ಮ ಕಡೆಯಿಂದ ಏನು ಮೊಬಿಲೈಸೇಷನ್ ಜನರಿಗೆ ವೆಲ್ಕಮ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಇರಲಿ. ಬಾಕಿ ಏನೋ ಒಂದು ಇಲ್ಲಿ ಆಫೀಸರ್ಸ್ಗೆ ಗ್ರೌಂಡ್ ಲೆವೆಲ್ ನಮಗೆ ಏನಾದರೂ ಸಹಾಯ ಬೇಕಾಯಿತು, ಸ್ಟೇಜ್ ಸೆಟಪ್ ಮಾಡಬೇಕಾದ್ರೆ ಏನಾದರೂ ಒಂದು ಅವರಿಗೆ ಸಹಕಾರ ಬೇಕಾಯಿತು, ಅದನ್ನು ದಯವಿಟ್ಟು ನೀವು ಎಲ್ಲರೂ ನಮಗೆ ನೀಡಬೇಕು ಅಂತ ನಾನು ಕೇಳ್ಕೊಡ್ತೇನೆ. ಎಲ್ಲರದ್ದು ಒಂದು ಕೋಆರ್ಡಿನೇಷನ್ ಜೊತೆ ನಾವು ಖಂಡಿತವಾಗಿ
ಇಲ್ಲ ಬಟ್ ಅರೇಂಜ್ಮೆಂಟ್ ವೈಸ್ ಇಟ್ ವಾಸ್ ಎಕ್ಸಲೆಂಟ್ ಫಾರ್ ಅಸ್. ಎಲ್ಲ ಕಡೆ ಫ್ಯಾನ್ ಎಲ್ಲ ಹಾಕಿ ಕೊಡ್ಲಿಕ್ಕೆ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೋದು. ಎಲ್ಲ ಕಡೆ ಫ್ಯಾನ್ ಬರ್ತಾವೆ, ಅಲ್ಲಿನ ಫ್ಯಾನ್ ಸ್ಟೇಜ್ ಸ್ವಲ್ಪ ಚಿಕ್ಕ. ಅದೇ ಸರ್, ಫೌಂಡೇಶನ್ ಸ್ಟೋನ್ ಎಲ್ಲ ಹಾಕಬೇಕು, ಅದಕ್ಕೆಲ್ಲ ಸ್ಪೇಸ್ ಸ್ವಲ್ಪ ಮೊನ್ನೆ ಚಿತ್ತಾಪುರದ ಲೈಕ್ ಒಂದು ಸೈಡಿಗೆ ಹಾಕಿ ನಾವು ಆ ಥರ ಅಲ್ಲಿ ಮಾಡ್ಕೋಬೋದು. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ವೈಸ್ ಮಾಡ್ಕೊಳ್ಬೋದು. ನೋಡಿ ಸೈಡಿಂಗ್ ಮಾಡ್ಕೊಂಡಿದ್ದೀವಿ ಭಾಳ ನೀಟಾಗಿ. ನಾವು ಅದು ಚಿಕನ್ ಆಲ್ಸೋ ಡೂ ಲೈಕ್ ದಿಸ್. ಈ ಕಡೆನೂ ಮಾಡ್ತೀವಿ ಸರ್ ನಾವು ಸಹ. ಕ್ಲೋಸ್ ಮಾಡ್ಕೊಂಡು ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಥಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್,
ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸು. ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10-20 ಎಕ್ಸಾಮ್ ಕೊಡ್ತೀವಿ ನಾವು. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.